ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. SSC JD ಹೋದ ವರ್ಷದಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಕಟ್ ಆಫ್ ಎಷ್ಟಾಗಿದೆ, ಅದೇ ರೀತಿ ಹೊಸ ಅಂದರೆ ಅವರಿಗೆ ಮೆಡಿಕಲ್ ಲಿಸ್ಟನ್ನು ಕೊಡಿಬಿಟ್ಟಿದ್ದಾರೆ, ಯಾರು ಸೆಲೆಕ್ಟ್ ಆಗಿದ್ದೀರಿ ಅಂಥೇಳಿ. ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಬೇಕು ಅದು ಕೂಡ ಹೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಿ ಲಿಸ್ಟ್ ಕೂಡ ಗ್ರೂಪಲ್ಲಿ ಹಾಕ್ತೀನಿ, ಬೇಕಿದ್ದರೆ ನಂಗೆ ಮೆಸೇಜ್ ಮುಖಾಂತರ ಹೇಳ್ರಿ, ನಾನು ನಿಮಗೆ PDF ಕೂಡ ಸೆಂಡ್ ಮಾಡಿರ್ತೀನಿ. ಓಕೆ, SSC JD ವೆರಿ ಇಂಪಾರ್ಟೆಂಟ್ ನೋಡಿರಿ. ಡಾಕ್ಯುಮೆಂಟ್ಸ್ ಕೂಡ ಎಲ್ಲರೂ ಕರೆಕ್ಟ್ ಮಾಡ್ಕೊರಿ. ಅದೇ ರೀತಿ ಕಟ್ ಆಫ್ ಎಷ್ಟಾಗಿದೆ ಮೇನ್ ಆಗಬೇಕಾಗತ್ತೆ, ಯಾಕಂದ್ರೆ ಭಾಳಷ್ಟು ಜನ ಈಗ ಪ್ರಿಪ್ರೇಷನ್ ಮಾಡ್ತಾಯಿದ್ರಿ. ಓಕೆ, ಅದನ್ನು ಕೂಡ ಹೇಳ್ತೀನಿ. ಅದೇ ರೀತಿ ಹೊಸ ನೋಟಿಫಿಕೇಷನ್ ಯಾವಾಗ ಅಂತ ಕೇಳ್ತಾರೆ, ಅದನ್ನು ಕೂಡ ಹೇಳ್ತೀನಿ. ಓಕೆ, ಡನ್. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಮತ್ತು SSC JD ಕೂಡ ಕಾಲ್ಫಾರ್ಮ್ ಅದ. ಅದೇ ರೀತಿ ಸ್ಟೇಟ್ ಗೌರ್ಮೆಂಟಲ್ಲಿ ಗ್ರೂಪ್ C, ಗ್ರೂಪ್ B, ಆಮೇಲೆ SDFD ಕೂಡ ಸ್ಟಾರ್ಟ್ ಆಗಿದೆ. 2016ರಿಂದ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನು ಡಿಸ್ಕಷನ್, ಫುಲ್ ಕ್ವಶನ್ ಪರನ್ನು ಡಿಸ್ಕಷನ್ ಮಾಡೋಣ. ಓಕೆ, GK ಹಾಗೂ ಕನ್ನಡ ಸ್ಪೆಸಿಫಿಕ್ ಪೇಪರ್. ಓಕೆ, ಡನ್. ಈಗ ಏನೇನು ಬಿಟ್ಟಾರ, ಕಟ್ ಆಫ್ ಎಷ್ಟಾಗಿದೆ ನೋಡ್ತಾ ಹೋಗೋಣ. ಓಕೆ, ಎಸ್ ನೋಡಿರಿ, ಈಗಾಗಲೇ ಏನು ಸಬ್ಜೆಕ್ಟ್ ಏನಂತೇಳಿ ಇಲ್ಲಿ ಮೇಲ್ಗಡೆ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಅವರು ಬಿಟ್ಟಂಥದ್ದು ಕಾನ್ಸ್ಟೇಬಲ್ JD, SSC, ಆರ್ಮ್ ಫೋರ್ಸ್, CISF, SSF, JD, ಅಸ್ಸಾಂ ರೈಫಲ್ಸ್, ಇನ್ನಿತರೆ ಏನೇನದಾವ ಎಲ್ಲ ಏನು ಬಿಟ್ಟಾರ. 2025 ರಿಸಲ್ಟ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ವಿಚ್ ಅಫಿಯರ್ ಇನ್ ದ ಡೀಟೇಲ್ಸ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್. ಯಾರ್ಯಾರು ಮೆಡಿಕಲ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಆಗಿದ್ರಿ ಅಂಥೇಳಿ ಅವರು ಲಿಸ್ಟನ್ನು ಬಿಟ್ಟಿದ್ದಾರೆ. ಓಕೆ, ಡನ್. ಇಲ್ಲಿ ಕೆಳಗಡೆ ನೋಡಿರಿ, ಹೋದ ವರ್ಷ ಎಷ್ಟು ಕ್ಯಾಂಡಿಡೇಟ್ಸು ಸೆಲೆಕ್ಟ್ ಅಂದರೆ ಶಾರ್ಟ್ ಲಿಸ್ಟಿಗೆ ಬಂದಿದ್ದಾರೆ ಅಂತಂದ್ರೆ ಟೋಟಲಾಗಿ 3,94,121 ಕ್ಯಾಂಡಿಡೇಟ್. ಅದರಲ್ಲಿ ಫಿಮೇಲ್ಸು 40,000 ಚಿಲ್ಲರೆ, ಆಮೇಲೆ ಮೇಲ್ಸಿನ 3 ಲ್ಯಾಕ್ ಸಮಥಿಂಗ್ ಅದಾರ. ಇದು ಶಾರ್ಟ್ ಲಿಸ್ಟ್. ಅದಕ್ಕೆ ಫಿಸಿಕಲ್ PET ಅಂದರೆ ಫಿಸಿಕಲ್ ಟೆಸ್ಟಿಗೆ ಸೆಲೆಕ್ಟ್ ಆಗಿದ್ದರು, ಅದ್ರ ತೆಳಗೆ ಇಟ್ಕೊರಿ. ಓಕೆ, ಡನ್. ಈ SSCಯಲ್ಲಿ ಯಾವ್ಯಾವ ನೀವು ಯಾವ ಆರ್ಡ್ರಲ್ಲಿ ನೀವು ಕೊಟ್ಟಿರ್ತೀರಲ್ಲ ಅದೇ ರೀತಿ ಒಂದೇದು ABCD ಅಂತ H ಒಳಗೋದು, BSF, CSF, CRCF ಈ ರೀತಿ ಅದಾವ. ಓಕೆ, ಡನ್. ಇದು PETಗೆ ಸೆಲೆಕ್ಟ್ ಆದದ್ದು. ಓಕೆ, ಡನ್. ಹಾಂ, ಇಲ್ಲಿ ನೋಡಿರಿ ಕೆಳಗಡೆ ಏನದ, ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟೆಡ್ ಎಷ್ಟದವ, ಇಷ್ಟದವ 40,000 ಚಿಲ್ಲರೆ ಮೇಲು, ಟೋಟಲ್ ಆಗಿ 3,94,000 ಅದಾರ. ಅಬ್ಸೆಂಟ್ ಆದಾರ, ಅಬ್ಸೆಂಟ್ ಭಾಳಷ್ಟು ಜನ ಆಗಿರ್ತಾರೆ, ಅದರಲ್ಲಿ ನೋಡಿ 1 ಲ್ಯಾಕ್ ಆಗ್ಯಾರ. ಓಕೆ, ಪ್ರೆಸೆಂಟು ಈ ಉಳಿದವರು ನಾಟ್ ಕ್ವಾಲಿಫೈಡ್ ಎಷ್ಟಿಗೆ ನೋಡಿರಿ, ಇವರು 1,20,000 ಚಿಲ್ಲರೆ ಅದಾರ, 30,000. ಓಕೆ, ಇಲ್ಲಿ ಫಿಸಿಕಲ್ಗೆ ಸೆಲೆಕ್ಟ್ ಆದವರು 1,26,000 ಟೋಟಲ್ ಆಗಿ ಕ್ವಾಲಿಫೈ ಆದವರು, ಪಾಸ್ ಆದವರು. ಆಮೇಲೆ ರಿಜೆಕ್ಟ್ನಂತೂ ಯಾರಾಗಿಲ್ಲ. ಓಕೆ, ಡನ್. ಇದಾದಮೇಲೆ ಫೀಮೇಲಲ್ಲಿ ಎಷ್ಟೆಷ್ಟು ಕ್ಯಾಂಡಿಡೇಟ್ಸ್ ಅವೈಲೇಬಲು, ಅವ್ರ ಮಾರ್ಕ್ಸ್ ಎಷ್ಟು ಬಿದ್ದಾವ ಅಂಥೇಳಿ ಇಲ್ಲಿ ನೋಡ್ತಾ ಹೋಗ್ರಿ, ಕಟ್ ಆಫ್ ಎಷ್ಟೆಷ್ಟು ಬಿದ್ದಾವ. ಓಕೆ, ನೋಡಿರಿ, ಫಸ್ಟಿಗೆ NCV ಫೋರ್ಸು, ಆಮೇಲೆ EWS ಅವ್ರಿಗೆ ಏನದ ನೋಡಿರಿ 142 ನಿಂತದ. ಓಕೆ, ಅದೇ ರೀತಿ OBCದವ್ರಿಗೆ 142.7 ಪಾಯಿಂಟಲ್ಲಿ ಸಮಥಿಂಗ್ ವೇರಿಯೇಷನ್ ಅದ. ಜನರಲಲ್ಲಿ 143 ಅದ. ಇದೇನು ಹೇಳ್ರಿ, ಫೀಮೇಲ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಅಗೇನ್ಸ್ಟ್ ಆಲ್ ಇಂಡಿಯಾ ವೇಕೆನ್ಸೀಸ್ NCBಯಲ್ಲಿ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಯೂನಿಟ್ ವೈಸು ಕ್ಯಾಂಡಿಡೇಟ್ಸ್ಗೆ ಎಷ್ಟು ಸೆಲೆಕ್ಟ್ ಆಗ್ಯಾರ ಅದನ್ನೂ ಕೂಡ ಕೊಟ್ಟಾರ. ಅದೇ ರೀತಿ ಮೇಲ್ ಕ್ಯಾಂಡಿಡೇಟ್ NCB ಆ್ಯಂಡ್ SSF ಅಲ್ಲಿ ಎಷ್ಟು ನಿಂತದ ನೋಡಿರಿ. STಗೆ 139 ಅದ, ESMಗೆ 105 ಅದ, OBCದವ್ರಿಗೆ 149 ಅದ ಕಟ್ ಆಫ್. ಇದೆಷ್ಟು ನೋಡಿ ಟೋಟಲ್ ಆಗಿ 160 ಮಾರ್ಕ್ಸ್ ಸಿಗದ. ಇದು 160 80 ಕ್ವಶನ್ಸ್, ಪ್ಯಾಟರ್ನ್ ಚೇಂಜ್ ಆಗ್ಯದ, ಅದು ಕೂಡ ನೆನಪಿರಲಿ. ಓಕೆ, ಡನ್. ಕೆಳಗಡೆ ಅದ ನೋಡಿರಿ, ಇನ್ನೂ ಉಳಿದೈತಿ ಇಲ್ಲೇ. ಹಾಂ, ಜನರಲ್ದವ್ರಿಗೆ 148, EWS 144, SC/ST 138, ST 137 ನೋಡಿರಿ. ಟೋಟಲ್ ಆಗಿ ಜನರಲ್ SSF ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಿಮಗೆ ಹೋದ ಸಲ ಕಟ್ ಆಫು, ಈ ಸಲ ಕಟ್ ಆಫ್ ಎಷ್ಟು ನಿಲ್ತದೆ ಲಾಸ್ಟಿಗೆ ಹೇಳ್ತೀನಿ. ಓಕೆ, ಡನ್. ನೋಡಿರಿ, ಯಾರೇನು ಮೆಡಿಕಲ್ PETಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟೆಷ್ಟು ಅದಾರ ಅವರೆಲ್ಲ ಸೆಲೆಕ್ಟ್ ಆದವ್ರದ್ದು ನಂಬರ್ಸ್ ಕೊಟ್ಟಾರ. ಯಾರ್ಯಾರು ಸೆಲೆಕ್ಟ್ ಆಗಿರಿ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿರಿ, ಹಾಂ, ಟೋಟಲ್ ಸ್ಟೇಟ್ ವೈಸು ಕಟ್ ಆಫ್ ಕೂಡ ನಿಂತದ. ಎಷ್ಟೆಷ್ಟು ನಿಂತದ ಅಂತೇಳಿ ನೋಡ್ತಾ ಹೋಗ್ರಿ. ನೋಡ್ರಿ, ನಿಮಗೆ ಎಲ್ಲ ರೀತಿ ಕೊಟ್ಟಾರ. ನಮ್ಮ ಕರ್ನಾಟಕದ ಎಲ್ಲದ ಅಂತೇಳಿ ನೋಡ್ತಾವೆ. ಓಕೆ,
ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ರೀ. ಇದ್ರ ಪ್ರಕಾರ ನೀವು ಓದಬೇಕಾಗತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ನೀವು ನೋಡಿದ ಪ್ರಕಾರ ಕಟ್ ಆಫ್ ನೋಡ್ಬೇಕಂತಂದ್ರೆ ಎಷ್ಟಪ್ಪ ಅಂತಂದ್ರೆ ಭಾಳಷ್ಟು ಅಂದ್ರೆ 150 ಒಳಗೆ ಇದೆ. ಅಂದ್ರೆ ನೀವು 140+ ಮಾಡಲೇಬೇಕು ಕಂಪಲ್ಸರಿ. ಓಕೆ, ಇಲ್ಲಿ ನೋಡಿರಿ ಕೆಳಗಡೆ ಅದೇ ರೀತಿ ಇವೆಲ್ಲ ರೀತಿಯಿಂದ ಕೊಟ್ಟಿದ್ದಾರೆ, ಇವುಗಳೆಲ್ಲ ನೋಡ್ಕೊರಿ. ಡನ್. ಅದೇ ರೀತಿ ಸೆಲೆಕ್ಟ್ ಆದವ್ರು ಲಿಸ್ಟ್ ಕೂಡ. ಇನ್ನು ನೆಕ್ಸ್ಟ್ ಏನಪ್ಪ, ಓಕೆ, ಈಗ ಲಿಸ್ಟ್ ಕೂಡ ಕಟ್ ಆಫ್ ಕೂಡ ನೋಡಿದ್ರಿ. ಈಗ ಟೋಟಲ್ ಆಗಿ ಸೆಲೆಕ್ಟ್ ಆದವ್ರು ಲಿಸ್ಟ್ ಕೊಟ್ಟಿದ್ದಾರೆ, ಪ್ರಿಪ್ರೇಷನ್ ಮಾಡಿ ನಿಮ್ಮದು ಮೆಡಿಕಲಲ್ಲಿ ಅಡ್ವಾನ್ಸ್ ಆಗಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಚೆಕ್ ಮಾಡಿಸ್ಕೊಡ್ರಿ. ಅದರ ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟಾಗಿ ಇಟ್ಕೊಡ್ರಿ. ಓಕೆ, ಡಾಕ್ಯುಮೆಂಟ್ಸ್ ವಿಡಿಯೋ ಕೂಡ ಕೇಳ್ತಾ ಇದ್ರಿ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀವಿ. ಈಗ ಕಟ್ ಆಫ್ ಎಷ್ಟು ನಿಂತಂದ್ರೆ 148 ನಿಂತ ಟೋಟಲ್ ಎಲ್ಲರದು. ಅಂದ್ರೆ ಸ್ವಲ್ಪ SC ST ಆಗಲಿ OBC ಆಗಲಿ 105 137 ಇಷ್ಟದು. ಅಂದ್ರೆ ಟೋಟಲ್ ಆಗಿ ಕಟ್ ಆಫ್ ಜಾಸ್ತಿ ಅಂತ ಇಷ್ಟು ನಿಂತಂದ್ರೆ ವಿಚಾರ ಮಾಡಿರಿ. ಈಗ ನೀವು ಫಿಸಿಕಲ್ ಸೆಲೆಕ್ಟ್ ಆಗಿದ್ರೆ 90+ ಆದವರು ಸೆಲೆಕ್ಟ್ ಆಗಿರ್ತೀರಿ. ಗೊತ್ತಾಯ್ತಾ? ಓಕೆ, ಡೋಂಟ್ ವರಿ. ಈ ಸಲ ಕಟ್ ಆಫು ನೀವು 145 ಮಾಡಲೇಬೇಕು ಕಟ್ ಆಫ್. ಓಕೆ, ಡನ್. ಅದೇ ರೀತಿ ಅಂದರೆ ಜಾಸ್ತಿ ಇವಾಗಲೇ ಪ್ರಿಪ್ರೇಷನ್ ಮಾಡಿರಿ. ನೆಕ್ಸ್ಟ್ ನೋಟಿಫಿಕೇಷನ್ ಯಾವಾಗ ಅಂತ ಕೇಳ್ತಾ ಇದ್ರಿ. 2025-26 ನೋಟಿಫಿಕೇಷನ್ ಯಾವಾಗ ಅಂತಂದ್ರೆ ಇದೇ ಅಕ್ಟೋಬರ್, ಇದೇ ಮಂತು ಲಾಸ್ಟ್ ವೀಕ್ ಅಥವಾ ನವಂಬರಲ್ಲಿ ಕಂಪಲ್ಸರಿ ಆಗೇ ಆಗುತ್ತೆ. ಓಕೆ, ಡನ್. ಅದೇ ರೀತಿ ಪ್ರಿಪ್ರೇಷನ್ ಮಾಡಿರಿ. ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಕ್ಲಾಸ್ ಮಾಡ್ತೀನಿ. ಈ ಸಲ ಅಂತೂ ಹೋದ ಸಲ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೊಬೇಡ್ರಿ. ಈ ಸಲ ಅಂತೂ ಪ್ರಿಪ್ರೇಷನ್ ಮಾಡಿರಿ, ಒಳ್ಳೆಯದಾಗಲಿ. ಓಕೆ, ಜೈ ಹಿಂದ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.